ಕ್ರಾಪ್ ಮಾಡೋದು ಇದೆ. ಮೇಘದೂತೆ ಜಾಸ್ತಿ ಮಾಡಿರೋ ಸರ್. ಮೇಘದೂತ್ ಮಾಡಿದ್ದೀರಾ, ಯೋಗಿ ಮಾಡಿದ್ದೀರಾ, ಹಾಗೂ ಸಾವನ್ನು ಮಾಡಿದ್ದೀರಾ? ಸಾಹೋ ಅದು ಅಷ್ಟು ಇವಾಗ ಜಸ್ಟ್ ಒಂದು 2 ಲೈನ್ ಚೆಕಪಿಂಗ್ ಮಾಡಿರೋದು ಅಷ್ಟೇ. ಓಕೆ ಓಕೆ. ಮೇಘದೂತ್ ಸರ್ಟಿಫೈಡ್ ಇದ್ದೀರಾ? ಹಾಂ, ಮೇಘದೂತು ಫುಲ್ ಇದೆ. ನಾನು ರಾಜಾ ಬಕ್ಷಿ. ನಾವು ಇವತ್ತು ಕಡೂರು ತಾಲೂಕು ಬೀರೂರು ಹತ್ತಿರ ಇರೋ ಒಂದು ಹಳ್ಳಿಯಲ್ಲಿ ಒಂದು ಟೊಮ್ಯಾಟೊ ಫೀಲ್ಡಲ್ಲಿ ಇವತ್ತಿದ್ದೀವಿ. ನಮ್ಮ ಜೊತೆ ರೈತರು ರಾಕೇಶ್ ಅವರು ಇದ್ದಾರೆ. ರಾಕೇಶ್ ನಮಸ್ಕಾರ. ನಮಸ್ತೆ ಸರ್. ರಾಕೇಶ್ ಅವರು ಕಳೆದ ಒಂದು 4 ವರ್ಷದಿಂದ ಟೊಮ್ಯಾಟೊ ಬೆಳೀತಾ ಇದ್ದಾರೆ, ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರ ಬಾಯಿಂದ ಕೇಳೋಣ ಯಾವ ರೀತಿ ಇದೆ ಪ್ರಾಡಕ್ಟ್ಗಳು, ಮತ್ತು ಅವ್ರ ಪರಿಚಯ ಮತ್ತು ಅವರ ಅನುಭವ ಟೊಮ್ಯಾಟೊ ಬಗ್ಗೆ ತಿಳ್ಕೊಳ್ಳೋಣ. ರಾಕೇಶ್ ಅವರೇ, ನಿಮ್ಮ ಪರಿಚಯ ಹೇಳಿ, ಮತ್ತು ನೀವು 4 ವರ್ಷದಿಂದ ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಿಮಗೇನು ಲಾಭ ನೋಡ್ತಾ ಇದ್ದೀರಾ, ಯಾವ ಥರ ಚೇಂಜಸ್ ಆಗಿದೆ ಅಂತ ನೋಡ್ತಾ ಇದ್ದೀರಾ, ಒಂದ್ಸರಿ ಹೇಳಿ ರೈತರಿಗೆ. ನಮಸ್ತೆ, ನನ್ನ ಹೆಸರು ರಾಕೇಶ್ ಅಂತ. ನಾನು ಪ್ರಾಪರ್ ಬೀರೂರೇ. ಇಲ್ಲಿ ನಾನು ಟೊಮೆಟೊ ಬೆಳೆಯೋಕ್ಕಿರೋದು 4 ವರ್ಷ ಆಯಿತು. ನಮ್ಮದು ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಮಗೆ ಪುನೀತ್ ಅವರು ಎಲ್ಲ ಸಜೆಷನ್ ಮಾಡ್ತಿದ್ದಾರೆ. ಅವ್ರು ಯಾವ ಥರ ಮಾಡ್ತಿದ್ದಾರೆ ಅದೇ ಥರ ನಮಗೆ ಅದೇ ಥರ ಯೂಸ್ ಮಾಡ್ಕೊಂತ ಮಾಡ್ತಿದ್ವಿ. ಪ್ರತಿಯೊಂದು ಯಾರು ಇಂಟ್ರೊಡಕ್ಷನ್ ಯಾವ ಥರ ಕೊಡ್ತಾರೆ ಅದೇ ಥರ ಮಾಡ್ತಿದ್ವಿ. ನಂದು ಕ್ರಾಫ್ಟ್ ಚೆನ್ನಾಗಿ ಬಂದಿದೆ. ನೀವು ಇವಾಗ 4 ವರ್ಷದಿಂದ ನಮ್ಮದು ಸ್ಟಾರ್ಟಿಂಗಲ್ಲಿ ಆ್ಯಕ್ಟಿನ್ ಪೌಡರ್ ಅಂತ ಬಳಸಿದ್ರೆ ಅದು ಬಳಸಿದ್ದೀನಿ, ಚೆನ್ನಾಗಿ ಬರೋಕ್ಕೆ ಚೆನ್ನಾಗಿ ಬಂದಿದೆ, ಬಳಸಿದ್ದೇನೆ. ಟೊಮ್ಯಾಟೊ ಸೆಲೆಕ್ಟ್ ಅಂತೇಳಿ ನಮ್ಮ ವಾಟರ್ ಸಾಲ್ಯುಬಲ್ ಗ್ರೇಡ್ಸ್ ಫರ್ಟಿಲೈಸರ್ಸ್ ನೀರಲ್ಲಿ ಬಿಡ್ತಿದ್ದೀವಿ ಸರ್. ಸೊ ನೀವು 4 ವರ್ಷದಿಂದ ನಮ್ಮದೇ ಪ್ರಾಡಕ್ಟ್ ಮಾಡ್ತಿದ್ದೀರಾ, ನಿಮ್ಗೆ ಎಲ್ಲಿ ಯಾವಾಗೂ ಫೇಲ್ ಇಲ್ಲ ಸರ್. ಫೇಲ್ ಇಲ್ಲ. ನೀವು ನನಗೆ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ರಿಸಲ್ಟ್ ಬರ್ತಿದೆ. ಖಂಡಿತ ಲಾಭದಾಯಕ ಬೆಳೆ ನೀವು ಬೆಳೆದಿದ್ದೀವಿ. ಇವಾಗಲೂ ನೀವು ನೋಡ್ಬೋದು ಗಿಡನ ಯಾವ ಥರ ಬಂದಿದೆ ನಂದು ಅಂತ. ಬನ್ನಿ ಸ್ವಲ್ಪ ಗಿಡ ತೋರಿಸ್ತೀವಿ, ಕಾಯಿಗಳು ತೋರಿಸ್ತೀವಿ. ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಇನ್ನು ಫಸ್ಟ್ ಕಟಿಂಗ್ ಆಗಿಲ್ಲ? ಇಲ್ಲ, ಫಸ್ಟ್ ಕಟಿಂಗ್ ಆಗಿಲ್ಲ. 60 ಡೇಸ್ ಕ್ರಾಪು. ಯಾವ ವೆರೈಟಿ ಇದು ಸರ್? ಇದು ಮೇಘದೂತು, ಸಿಂಜೆಂಟಾ ಕಂಪ್ನಿ. ಇದು ಮೇಘದೂತು ಸಿಂಜೆಂಟಾ ಕಂಪ್ನಿದು. ನೋಡ್ಬೋದು, ತುಂಬ ಒಳ್ಳೆ ಸೆಟ್ಟಿಂಗ್ ಆಗಿದೆ, ತುಂಬ ಒಳ್ಳೆ ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರೈಸ್ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಇಂಪ್ರೂವ್ ಆಗ್ತಾ ಇದೆ ಸರ್. ಇಂಪ್ರೂವ್ ಆಗ್ತಿದೆ. ನಿಮ್ಮ ಕಟಿಂಗಿಗೆ ಒಳ್ಳೆ ರೇಟ್ ಸಿಗಲಿ. ಮತ್ತು ಇನ್ನೊಂದು ಗಮನ ಕೇಳಬೇಕು ರೈತ ಬಂದವರು, ಟ್ರ್ಯಾಪ್ಸ್ಗಳು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಯೆಲ್ಲೋ ಟ್ರ್ಯಾಪ್ಸು ಮತ್ತು ಬ್ಲೂ ಟ್ರ್ಯಾಪ್ಸು ತೋಟದಲ್ಲಿ ನೀವು ಯಥೇಚ್ಛವಾಗಿ ನೋಡ್ಬೋದು. ಇದು ಒಂದು ಒಳ್ಳೆ ಪ್ರಾಕ್ಟೀಸು. ಸೊ ಇದರಿಂದ ನಿಮಗೆ ಸ್ಪ್ರೇಗಳು ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಮತ್ತು ಟ್ರ್ಯಾಪಲ್ಲಿ ಬಿದ್ದಿರೋಂಥ ಹುಳಗಳನ್ನ ನೋಡಿ ನಾವು ಕೆಮಿಕಲ್ನ ಡಿಸೈಡ್ ಮಾಡ್ಬೋದು. ಸೊ ಈ ಟ್ರ್ಯಾಪ್ಗಳನ್ನ ಬಳಸಬೇಕು. ಹಾಗೆ ಊಜಿಗೆ ಈಗ ನೆಕ್ಸ್ಟು ಅವರು ಡಬ್ಬನ ಹಾಕ್ತಾರೆ. ಸೊ ಅದರಿಂದ ಊಜಿ ಕಂಟ್ರೋಲ್ಗೂ ಕೂಡ ತುಂಬ ಸಹಾಯ ಆಗುತ್ತೆ. ಎಲ್ಲಿ ಇಡೀ ನೀವು ಎಲ್ಲ ತೋಟ ನೋಡಿದ್ರು ಇಡೀ ತೋಟದಲ್ಲಿ ಎಲ್ಲ ಕಡೆ ಒಂದೇ ಥರ ಕ್ರಾಪ್, ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ. ತುಂಬ ಒಳ್ಳೆ ಸೆಟ್ಟಿಂಗು ಎಲ್ಲ ಆಗಿದೆ. ನೆಕ್ಸ್ಟು ಡಾರ್ಮಿಂಗ್ ಫ್ಲವರಿಂಗು ಬಳಸ್ತಾರೆ ಸ್ವಲ್ಪ ನೆಕ್ಸ್ಟು ಫ್ಲವರ್ ಸೆಟ್ಟಿಂಗಿಗೋಸ್ಕರ. ಇಲ್ಲಿ ನೋಡಿದ್ರು ಸೊ ಯಾವ ಕ್ರಾಪು ಎಲ್ಲೂ ಫೇಲ್ ಇಲ್ಲ, ಯಾವ ಲೈನ್. ಚೆನ್ನಾಗಿದೆ. ನಿಮಗೆ ಎಷ್ಟು ರೇಟ್ ಸಿಕ್ಕರೆ ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ರಾಕೇಶ್ ಅವರು? ಇದು ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಟೋಟಲ್? ಇಲ್ಲಿಂದ 3000 ಬಾಕ್ಸಿಂದ ಜಾಸ್ತಿ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ನಮಗೆ ಕಡೂರು ಮಾರ್ಕೆಟು 15 kg ಬಾಕ್ಸ್ ಅದು. ಅಂದರೆ ಬೇರೆ ಥರ ಚಿಕ್ಕಮಗಳೂರು ಥರ ಬಾಕ್ಸ್ ಅಲ್ಲ, ಕಡೂರಲ್ಲಿ 15 kg ಬಾಕ್ಸ್ ನಮ್ಮದು. 15 kg ಬಾಕ್ಸ್. ಸೊ ಇದು ಎಷ್ಟು ಎಕರೆ ಇದೆ ಅಂದರೆ? ಸೊ ಇದು 1.5 ಎಕರೆ. ಇಷ್ಟು ನೀವು 3000 ಬಾಕ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಸೊ ಒಂದು 350 ರೂಪಾಯಿ ಮೇಲೆ ಸಿಕ್ಕಿದ್ರೆ ನಿಮಗೆ ಲಾಭದಾಯಕ ಬೆಳೆ. ಬೇರೆ ಯಾವ್ಯಾವ ವೆರೈಟಿ ಮಾಡಿದ್ದೀವಿ ನೀವು ಈ 4 ವರ್ಷದಲ್ಲಿ? ನಾನು ಮೇಘದೂತ್ ಮಾಡಿದ್ದೀನಿ, ಯೋಗಿ 35 ಮಾಡಿದ್ವಿ, ಯೋಗಿನ ಮಾಡಿದ್ದೀನಿ, ಮೇಘದೂತ್ ಮಾಡಿದ್ದೀನಿ. ಮತ್ತು ಸೀಡ್ಸಲ್ಲಿ ನಾವು ಫುಲ್ಲು ಕ್ರಾಪ್ ಮಾಡೋದು ಇದೆ. ಮೇಘದೂತೆ ಜಾಸ್ತಿ ಮಾಡಿರೋ ಸರ್. ಇದು ಹುಳಿ ಟೊಮೆಟೊ ಯಾವಾಗ ಮಾಡಿಲ್ಲ ನೀವು? ಇಲ್ಲ ಸರ್, ಮಾಡಿಲ್ಲ. ಓಕೆ, ನಮ್ಮ ಪ್ರಾಡಕ್ಟ್ಸ್ನ ಬಳಸಿ ಬೇರೆ ರೈತರಿಗೂ ಹೇಳಿ ರಾಕೇಶ್ ಸರ್. ಹಾಂ ಸರ್, ಹೇಳ್ತೀನಿ. ನಿಮಗೂ ಲಾಭ ಆಗಿದೆ, ಬೇರೆಯವ್ರಿಗೂ ಅನುಕೂಲ ಆಗಲಿ. ಹೀಗೆ ನಿಮಗೆ ಗೈಡೆನ್ಸ್ ಇರುತ್ತೆ ನಮ್ಮ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ. ಹಾಂ ಸರ್, ಮಾಡ್ತಾರೆ. ಓಕೆ, ಸೊ ಇದು ಇಷ್ಟು ವಿಷಯ ರೈತ ಬಂದವರೇ. ನೀವು ನಮ್ಮ ಪ್ರಾಡಕ್ಟ್ಸ್ಗಳನ್ನ ಬಳಸಿ ಒಳ್ಳೆ ಟೊಮ್ಯಾಟೊ ಬೆಳೆನ ಬೆಳೀರಿ. ಡಿಟಾಲ್ ಟೊಮ್ಯಾಟೊ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ನ ಬಳಸಿ, ಇಂಪ್ಯಾಕ್ಟ್ ಬಳಸಿ,
ನಿಮಗೆ ಗಿಡ ಸಾಯೋದು ಕಡಿಮೆ ಆಗುತ್ತೆ, ಹಾಗೆ ಗೊಬ್ಬರ ಹೀರುವಿಕೆ ಜಾಸ್ತಿ ಆಗುತ್ತೆ, ಹಾಗೂ ಆ್ಯಕ್ಟಿನ್ ಟ್ರಿಪ್ಪಲ್ ಬಳಸಿ ನಿಮ್ಗೆ ಒಳ್ಳೆ ಬೇರುಗಳು ಬರುತ್ತೆ, ನ್ಯೂಟ್ರಿಷನ್ ಅಪ್ಟೇಕ್ ಜಾಸ್ತಿ ಆಗುತ್ತೆ. ಹಾಗೆ ಗಿಡ ಸಾಯೋ ಸಮಸ್ಯೆಗಳಿದ್ದರೆ ನಮ್ಮದು ಈಕ್ವಲೈಟ್ ಮೈಕ್ರೋಸೈಟ್ ಅಂತ ಹೊಸ ಪ್ರಾಡಕ್ಟ್ ಬಂದಿದೆ, ಅದನ್ನು ಇಂಪ್ಯಾಕ್ಟ್ ಜೊತೆ ಬಳಸಿ ಗಿಡ ಸಾಯೋದು ವಿಲ್ಟಿಂಗ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಹೇಳ್ತಾ ನಿಮಗೆ ಧನ್ಯವಾದಗಳು ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಕಂಪ್ಯಾರಿಸನ್ ಇವಾಗ ಹೇಳೋದಲ್ಲ ಆ ಥರದ್ದು ಏನಿಲ್ಲ, ಗಿಡ ಸಾಯೋದು